ಮಿಸ್ಟರ್ಸ್ ಇವತ್ತಿನ ವಿಷಯ ಮಾಸ್ಟರ್ ಅಂದ್ರೆ ಯಾರು? ಯಾರು ಮಾಸ್ಟರ್? ಫಸ್ಟ್ ಆಫ್ ಆಲ್ ಈ ಮಾಸ್ಟರ್ ಅಂದ್ರೆ ಅರ್ಥ ಏನು? ಮಾಸ್ಟರ್ ಅಂದ್ರೆ ಎಕ್ಸ್ಪರ್ಟ್ ಅಂತ ಅಥವಾ ನಿಷ್ಣಾತ ಹೊಂದೋನು ಒಂದು ವಿಷಯದಲ್ಲಿ ಅಂತ. ನಾವೆಲ್ಲ ಮಾಸ್ಟರ್ಸ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಅವನು ಈ ಒಂದು ಜನ್ಮವನ್ನ ಸಂಪೂರ್ಣವಾಗಿ ಬದುಕ್ತಾನೆ ಅಂತ. ನಾವಿವಾಗೇನ್ ಜನ್ಮ ತಗೊಂಡಿದೀವಿ, ಆ ಜನ್ಮದಲ್ಲಿ ಅವನು ಸಂಪೂರ್ಣವಾಗಿ ಬದುಕ್ತಾನೆ. ಒಂದು ಜನ್ಮ ಅಂದ್ರೆ ಏನ್ ಬರುತ್ತೆ ಫಸ್ಟು? ಓಕೆ. ಜನ್ಮ ಅಂದ್ರೆ ಏನ್ ಬರುತ್ತೆ? ಕಂಪ್ಲೀಟ್ ಜೀವನ ಬರುತ್ತೆ. ಹುಟ್ಟಿಂದ ಸಾವು ತನಕ ಬರುತ್ತೆ. ಮಗು ಹುಟ್ಟಿದ ತಕ್ಷಣ ಉಸಿರಾಟ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಆ ಯಾವ್ದೋ ಟೈಮ್ ಬರುತ್ತೆ. ಆ ಟೈಮ್‌ಗೆ ಉಸಿರಾಟ ಕೊನೆ ಆಗುತ್ತೆ. ಅಲ್ಲಿ ಸಾವು ಬರುತ್ತೆ. ಅಲ್ಲೇ ತನಕ ಏನು ಜೀವನ ಇದೆ, ಮಧ್ಯ ಏನೇನ್ ಬರ್ತವೆ ಅದ್ರಲ್ಲೆಲ್ಲ ಅವನು ಮಾಸ್ಟರಿ ಪಡೆದಿದ್ದಾನಂತ. ನಿಷ್ಣಾತ ಹೊಂದಿದ್ದಾನಂತ. ಅವನು ಮಾಸ್ಟರ್. ಅವನು ಎಲ್ಲಿ ಫೇಲ್ ಆಗಲ್ಲ. ಯೋಗ ಭ್ರಷ್ಟ ಆಗಲ್ಲ ಅವನು. ಆಫ್ ಕೋರ್ಸ್ ಫೇಲ್ ಆದ್ರೂ ಕೂಡ ಫೇಲ್ ಅನ್ಕಳಲ್ಲ. ಕಲಿಕೆ ಅನ್ಕಂತಾನ ಅವನು. ಬಟ್ ಮತ್ತೆ ಮತ್ತೆ ಫೇಲ್ ಆಗಲ್ಲ. 1 ಸತಿ 2 ಸತಿ ಓಕೆ. ಸೊ, ಅಲ್ಲಿ ಸೋತು ಕೂಡ ಗೆಲ್ತಾ ಇರ್ತಾನೆ. ಅದು ಇಂಪಾರ್ಟೆಂಟ್. ಸೋತು ಗೆಲ್ಬೇಕು. ಸೋತು ಸೋಲ್ತಾನೆ ಇರಬಾರ್ದು. ಅವನು ಮಾಸ್ಟರ್ ಅಲ್ಲ. ಸೊ, ಇವಾಗ ಹುಟ್ಟಿಂದ ಸಾವು ತನಕ ಜೀವನ ಇದೆ. ಅಲ್ಲಿ ಏನ್ ಏನಿದೆ? ಸಂಸಾರ ಇದೆ, ಸಮಾಜ ಇದೆ, ಕಷ್ಟ ಇದೆ, ನಷ್ಟ ಇದೆ, ಮಾನ ಇದೆ, ಅವಮಾನ ಇದೆ. ಆ ಕೆಲವೊಂದ್ ಸತಿ ಕಲಿತಾ ಇರ್ತೀವಿ, ಕೆಲವೊಂದ್ ಸತಿ ಕಲಿಯಲ್ಲ. ಎಲ್ಲ ಇರ್ತವೆ ಜೀವನದಲ್ಲಿ. ಅವನು ಯಾವುದಕ್ಕೂ ಕೂಡ ಬೇಜಾರಾಗೋದಿಲ್ಲ. ಯಾವುದಕ್ಕೂ ಕೂಡ ನಾನು ಗೆದ್ದೆ ಅಂತ ಜಂಬ ಪಡೋದಿಲ್ಲ. ಅವನ ತಲೆ ಮೇಲೆ ಕೊಂಬುಗಳು ಬರಲ್ಲ. ಅಂದ್ರೇನು? ಅವನು ಎಲ್ಲಾನು ಎಕ್ಸ್‌ಪೀರಿಯನ್ಸ್ ಅಂತ ತಗೊಂತಾನೆ ಹೊರತು ಮುಂದೆ ಹೋಗ್ತಾನೆ ಇರ್ತಾನೆ. ಅವನು ಸಿಗಾಕೊಳ್ಳೋದಿಲ್ಲ ಯಾವುದಕ್ಕೂ. ಮಾನಕ್ಕೂ ಸಿಗಾಕೊಳ್ಳಲ್ಲ, ಅವಮಾನಕ್ಕೂ ಸಿಗಾಕೊಳ್ಳಲ್ಲ, ಸುಖಕ್ಕೂ ಸಿಗಾಕೊಳ್ಳಲ್ಲ, ದುಃಖಕ್ಕೂ ಸಿಗಾಕೊಳ್ಳಲ್ಲ. ಅಂದ್ರೇನು? ಮುಂದೆ ಹೋಗ್ತಾ ಇರ್ತಾನೆ ಅಷ್ಟೇ ಅವನು. ಅವನ ಅನುಭವ ಅಂತ ತಗೊಂತಿರ್ತಾನೆ. ಏನೇ ಬಂದ್ರು ಕೂಡ ನೋಡಿ ಮಾಸ್ಟರ್ಸ್. ಅಂದ್ರೆ ಯಾವುದಕ್ಕೂನು ಸ್ಟಾಪ್ ಆಗೋದಿಲ್ಲ. ಅವ್ನಿಗೇನ್ ಗೊತ್ತು? ಅವನು ಏನೋ ಒಂದು ಯಾವುದೋ ಒಂದು ಜ್ಞಾನದಲ್ಲಿರ್ತಾನೆ, ಪ್ರಜ್ಞೆಯಲ್ಲಿರ್ತಾನೆ ಅಂದ್ರೆ, ನಾನು ಅನುಭವಕ್ಕೋಸ್ಕರ ಬಂದಿದ್ದೀನಿ ಭೂಮಿಗೆ. ನನಗೆ ಯಾವ ಸಂಬಂಧ ಇಲ್ಲ. ಅನುಭವಕ್ಕೋಸ್ಕರ ಬಂದಿದ್ದೀನಿ. ಒಂದು ಒಳ್ಳೇದು ಕೊಡಕ್ ಬಂದಿದ್ದೀನಿ ಭೂಮಿಗೆ. ಅವನು ಮಾಸ್ಟರ್. ಅವನು ಯಾವಾಗ್ಲೂ ಕೂಡ ತನಗೇನ್ ತೊಂದ್ರೆ ಆದ್ರೂ ಕೂಡ ಒಳ್ಳೇದೇ ಕೊಡಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ತನಗೆ ಯಾರು ಬೈದ್ರು ಕೂಡ, ಆ ಅವಮಾನ ಆದ್ರೂ ಕೂಡ ಅವನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ದ್ವೇಷ ಪಡಲ್ಲ ಯಾರನ್ನು. ಅವಮಾನ ಮಾಡಿದ್ರೆ ದ್ವೇಷ ಪಡಲ್ಲ. ಓಹೋ! ನನಗೆ ಅವತ್ತು ಹಂಗ್ ಅಂದ್ರು ಅಂತ ಯಾವುದನ್ನು ತಲೇಲಿ ಇಟ್ಕೊಳ್ಳಲ್ಲ. ಅವನೇನ್ ಮಾಡ್ತಾನೆ? ಅಂದ್ರ ಓಕೆ. ನನಗೆ ಅಂದಿಲ್ಲ ಅವರು. ನನಗೆ ಅಂದಿಲ್ಲ. ನಾನು ಚನ್ನಬಸವನೇ ಅಲ್ಲ. ನನಗೆ ಯಾರು ಅನ್ನಕ್ ಸಾಧ್ಯ? ನಾನು ಆತ್ಮ ಪದಾರ್ಥ. ನನಗೆ ಯಾವುದೂ ಸಂಬಂಧ ಇಲ್ಲ. ಅಂದ್ರೆ ಜೀವನ ಅಂದ್ರೆ ಇವೆಲ್ಲ ಇರ್ತವೆ. ಅವಮಾನ ಇರುತ್ತೆ. ಆ ಆ ಅವಮಾನಗಳನ್ನ ಅವಮಾನ ಅನ್ಕೊಳ್ಳೋದಿಲ್ಲ. ನನಗೆ ಕಲಿಕೆ ಅನ್ಕೊಂತಾನೆ. ಅಷ್ಟೇ. ಎಷ್ಟಾದ್ರೂ ಆಗ್ಬೋದು ವಿಷಯಗಳು. ಎಷ್ಟಾದ್ರೂ ಬರ್ತವೆ ಜೀವನದಲ್ಲಿ. ಏನೇನೋ ವಿಚಿತ್ರ ವಿಚಿತ್ರ ಬರ್ತವೆ. ನಮ್ಮ ಜೀವನನೇ ಸಾಕ್ಷಿ. ಇವಾಗ ನಟರಾಜ್ ಸರ್‌ಗೆ 77 ವರ್ಷ ಇದೆ. ಅಂದ್ರೆ ಅವ್ರ ಜೀವನನೇ ಸಾಕ್ಷಿ. ಎಷ್ಟು ಬಂದು ಆ ಯಾವತ್ತು ನಟರಾಜ್ ಸರ್ ನಾನು ಸೂಸೈಡ್ ಮಾಡ್ಕೋಬೇಕು, ಜೀವನ ಸಾಕು ಅನ್ಲಿಲ್ಲ. ಮುಂದೆ ಹೋಗ್ತಾ ಹೋದ್ರು. ಅದು ಇಂಪಾರ್ಟೆಂಟ್. ಅವ್ರಿಗೆ ಗೊತ್ತಿಲ್ದೆ ನಾನು ಬದುಕ್ಬೇಕಂತ ಮುಂದ್ ಹೋದ್ರು. ಬಟ್ ಧ್ಯಾನಕ್ಕೆ ಬಂದ್ಮೇಲೆ ಇದು ಅನುಭವ ಅಂತ ಗೊತ್ತಾಯ್ತು. ಹಿಂಗೆ ಇರುತ್ತೆ ಲೈಫು. ಅಂದ್ರೆ ಯಾವತ್ತು ಹಿಂದೇಟ್ ಆಗ್ಬಾರ್ದು. ಸೂಸೈಡ್ ಅನ್ಕೋಬಾರ್ದು. ನಾನು ಸೋತೆ, ನನ್ ಜೀವನ ಸಾಕು, ಸಾಕಪ್ಪ ದೇವ್ರೇ ಕರ್ಕೊಂಬಿಡು ಅಂತ ಅನ್ಬಾರ್ದು. ಅವ್ನು ಕರ್ಕಳೋದಿಲ್ಲ ಫಸ್ಟ್ ಆಫ್ ಆಲ್. ನೀವು ಹೋಗೋದು ಇಲ್ಲ. ನಿಮ್ ಟೈಮ್ ಬಂದಾಗ ನಾವೇ ಹೋಗ್ತೀವಿ. ಕೆಲ್ಸ ಮುಗಿದ್ಮೇಲೆ ಪ್ರತಿಯೊಬ್ರು ಇಲ್ಲಿಂದ ಹೋಗ್ತೀವಿ. ಕೆಲ್ಸ ಮುಗೀತು ಅನ್ಕೊಳ್ಳಿ ನೆಕ್ಸ್ಟ್ ಕ್ಷಣನೇ ಹೋಗ್ತೀವಿ. ಯಾರು ಕರ್ಕೊಳೋನಿಲ್ಲ. ಆ ಹಂಗಾಗಿ ನಮ್ಮ ಸಮಯ ಬಂದಾಗ ನಾವೇ ಹೋಗ್ತೀವಿ. ನಮ್ ಚಾಯ್ಸೆ ಅದು. ಸಾವು ಅಂತಕ್ಕಂಥದ್ದು. ಯಾಕಂದ್ರೆ
ಪ್ರತಿ ಆತ್ಮಕ್ಕೂ ಕೂಡ ಸ್ವೇಚ್ಛೆ ಇದೆ. ಪ್ರತಿ ಆತ್ಮಕ್ಕೂ ಕೂಡ ಯಾವಾಗ ಹೋಗ್ಬೇಕಂತ ಅಲ್ಲಿಂದ ಬರ್ಬೇಕಾದ್ರೆ ಡಿಸೈಡ್ ಮಾಡ್ಕೊಂಡೇ ಬಂದಿರುತ್ತೆ. ಹಂಗಿದ್ದಾಗ ಇನ್ನೆಲ್ಲಿ ಬಂತು? ಕರ್ಕೊಂಡೋರು ಯಾರು ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಆತ್ಮ ಪದಾರ್ಥ ಪ್ರತಿಯೊಬ್ಬನು ಕೂಡ ಭಗವಂತನೇ. ಬಟ್ ಏನಾಗುತ್ತೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಹಿಂದೇಟ್ ಹಾಕ್ಬಿಟ್ಟು ಸೂಸೈಡ್ ಅಂತ ಮಾಡ್ಕೊಂತಾರೆ. ಅದು ತಪ್ಪು ಅದು. ಅದು ಯಾವ್ದಕ್ ಲೆಕ್ಕ ಬರಲ್ಲ. ನಮ್ ಚಾಯ್ಸಿಗ್ ಲೆಕ್ಕ ಬರಲ್ಲ. ನಮ್ ಚಾಯ್ಸ್ ಇವತ್ತು ಸೂಸೈಡ್ ಆಗಲ್ಲ. ಯಾರ ಚಾಯ್ಸು ಆಗಲ್ಲ ಸೂಸೈಡು. ಜೀವನ ಸೂಸೈಡ್ ಮಾಡ್ಕೊಳೋದು ಈಸಿ. ಬದುಕೋದ್ ದೊಡ್ಡ ವಿಷಯ. ಬದುಕೋದ್ ಇಂಪಾರ್ಟೆಂಟ್. ಎಲ್ಲಾನು ಸಹಿಸ್ಕೊಂತಾನೆ ಹೋಗ್ತಿರ್ಬೇಕು ಮುಂದೆ. ನಮ್ಮ ಗುರುಗಳು ಎಷ್ಟು ಸಹಿಸ್ಕೊಂಡ್ರು. ಹಾಗಾಗಿ ಎಷ್ಟೆಷ್ಟು ಸಹಿಸ್ಕೊಂತೀವಿ ಅಷ್ಟಷ್ಟು ಬೆಳಿತೀವಿ. ಮಾಸ್ಟರ್ ಆಗೋನಿಗೆ ಏನಿರುತ್ತೆ ಲಕ್ಷಣ ಅಂತಂದ್ರೆ, ಅವನಿಗೆ ಅಪಾರವಾದ ಸಹನೆ ಇರುತ್ತೆ ಮಾಸ್ಟರ್ಸ್. ನೆನ್ಪಿಟ್ಕೊಳ್ಳಿ. ಎಷ್ಟು ಸಹನೆ ಇರುತ್ತೆ ಅಷ್ಟು ಬೆಳಿತಾ ಇರ್ತಾನೆ. ಸಹನೆ ಇರುತ್ತೆ, ಕಾಯ್ತಾ ಇರ್ತಾನೆ ಯಾವತ್ತು ಹೋಪ್ಸ್ ಬಿಡೋದಿಲ್ಲ. ನಮಗೆ ಇವತ್ತು ಧ್ಯಾನ ಆದ್ರೂ ಆಯ್ತು ಓಕೆ. ಆಗಿಲ್ಲಂದ್ರೂ ಓಕೆ. ಕಾಯ್ತಿರ್ತೀವಿ ನಾವು. 3 ಗಂಟೆ ಕುತ್ಕೋಬೇಕು ಅನ್ಕೊಂತೀವಿ. 3 ಗಂಟೆ ಆದ್ರೂ ಓಕೆ, ಆಗಿಲ್ಲಂದ್ರೂ ಓಕೆ. ಅದು ಫೇಲ್ ಅಲ್ಲ ಕಲಿಕೆ. ಬಟ್ ಪ್ರಯತ್ನ ಇದೆ ಅದು ಇಂಪಾರ್ಟೆಂಟು. ಮಾಸ್ಟರ್ ಯಾವತ್ತೂ ಪ್ರಯತ್ನ ಮಾಡ್ತಾ ಇರ್ತಾನೆ. ಒಂದು ದಿನ ಕುಂತ್ಕೊಂತಾನೆ. 3 ಗಂಟೆ ಕುತ್ಕೊಂತಾನೆ. 3 ಗಂಟೆಯಿಂದ 5 ಗಂಟೆ ಆಗುತ್ತೆ. 5 ಗಂಟೆಯಿಂದ 10 ಗಂಟೆ ಆಗುತ್ತೆ. ಆ! ಹಿಂಗೆ ಮುಂದೆ ಹೋಗ್ತಾನೆ ಇರುತ್ತೆ ಸಾಧನೆ. ಅಂದ್ರೆ ಅವನಿಗೆ ದೇಹದ ಮೇಲೆ ಕಂಟ್ರೋಲ್ ಬಂತು. ದೇಹದ ಮೇಲೆ ಕಂಟ್ರೋಲ್ ಬರ್ಬೇಕು. ಎಷ್ಟು ದೇಹನ ಕಂಟ್ರೋಲ್ ಅಂದ್ರೆ ಏನು? ನಾವು ಹೇಳ್ದಾಗ ಮಾತು ಕೇಳಿಸುತ್ತೆ. ಅಷ್ಟು ದೇಹ ಸುಖ ಕೊಡುತ್ತೆ ಮಾಸ್ಟರ್ಸ್. ಯಾವುದಕ್ಕೋಸ್ಕರ? ನಿನ್ನ ಸಾಧನೆಗೋಸ್ಕರ, ಧ್ಯಾನಕ್ಕೋಸ್ಕರ ಅಷ್ಟೇ. ಹಂಗಂತ ಅತಿಯಾಗಿ ಕಷ್ಟ ಪಡಬಾರ್ದು. ಪ್ರಾಪಂಚಿಕಕ್ಕೋಸ್ಕರ ಅಲ್ಲ. ಪ್ರಾಪಂಚಿಕತೆ ಬೇಕು ಕೆಲಸ ಮಾಡಕ್ಕೆ. ಬಟ್ ಎಷ್ಟು ಬೇಕು? ಬಟ್ ಆಧ್ಯಾತ್ಮಿಕತೆಗೆ ನೀನು ನಿನ್ನ ದೇಹವನ್ನು ಎಷ್ಟು ಕೊಟ್ರು ಕೂಡ ಅಷ್ಟು ವಜ್ರಕಾಯ ಆಗುತ್ತೆ ದೇಹ. ಒಬ್ಬ ಆಂಜನೇಯನ್ ತರ ಆಗುತ್ತೆ. ಯಾಕಂದ್ರೆ ಇದು ಭಗವತ್ ಪ್ರಸಾದ ಈ ದೇಹ. ಈ ದೇಹ ಭಗವತ್ ಪ್ರಸಾದ ಅಂದಾಗ, ನೀನು ಭಗವಂತನ ಕೆಲ್ಸಕ್ಕೆ ಕೊಟ್ಟಾಗ, ಆ ದೇಹ ಇನ್ನೂ ಗಟ್ಟಿಯಾಗುತ್ತೆ ಹೊರತು ಅದು ನಶಿಸಲ್ಲ ತಿಳ್ಕಳಿ. ನಾನು ಒಂದು ಜನ್ಮ 100 ವರ್ಷ ಧ್ಯಾನಕ್ಕೆ ಕುಂತ್ರೆ ಎಷ್ಟು ಶಕ್ತಿ ಬಂತು ನನಗೆ ಲೆಕ್ಕ ಇಲ್ಲ. ನನ್ನ ದೇಹ ಎಷ್ಟು ಗಟ್ಟಿ ಆಯ್ತು. ಈ ಫಿಸಿಕಲ್ ಬಾಡಿ ಯಾಕೆ ಇಷ್ಟು ಗಟ್ಟಿ ಇದೆ ಅಂದ್ರೆ, ಅಡ್ಡಾಡ್ತೀನಂದ್ರೆ, ಆ ಧ್ಯಾನ ಸಾಧನೆಯಿಂದ. ನಮ್ಮ ಗುರುಗಳು ಅಷ್ಟೇನೆ. 40 ವರ್ಷ ಅಡ್ಡಾಡಿದ್ರು. ದಿನ 3 ಪಿರಮಿಡ್ ಓಪನ್ ಮಾಡ್ತಿದ್ರು. ಎಲ್ಲಿಂದ ಬಂತು ಆ ಶಕ್ತಿ? ಒಂದು ಜನ್ಮ 200 ವರ್ಷ ಧ್ಯಾನ ಕೂತ್ರು. ಕಣ್ಣು ಮುಚ್ಚಿದ ಮೇಲೆ 200 ವರ್ಷ ಆದ್ಮೇಲೆ ಕಣ್ ತೆಗೆದ್ರು. ಅದು ಮಾಸ್ಟರಿ ಅಂದ್ರೆ. ಅಂದ್ರೆ ಏನಾಯ್ತು? ಅಪಾರವಾದ ಶಕ್ತಿ ತುಂಬಿತು ಆತ್ಮದಲ್ಲಿ. ಆತ್ಮದಲ್ಲಿ ಶಕ್ತಿ ಇದ್ದಾಗ ದೇಹ ಆ ದೇಹದಲ್ಲಿ ಆತ್ಮ ಎಂಟ್ರಿ ಆದಾಗ ಆ ದೇಹಕ್ಕೂ ಕೂಡ ಅಷ್ಟು ಶಕ್ತಿ ಬರುತ್ತೆ. ಸೊ ಹಂಗಾಗಿ ಮಾಸ್ಟರಿ ಅಂದ್ರೆ ಏನಂದ್ರೆ ಸಮಯಕ್ಕೆ ತಕ್ಕಂಗೆ ತನ್ನ ದೇಹವನ್ನ ಕಟ್ಟಾಕ್ತಾನೆ ಅವನು. ಕುತ್ಕೋಬೇಕಾ ಕುತ್ಕೊಂತಾನೆ, ಮೌನ ಇರ್ಬೇಕಾ ಮೌನ ಇರ್ತಾನೆ, ಕೆಲ್ಸ ಮಾಡ್ಬೇಕಾ ಕೆಲ್ಸ ಮಾಡ್ತಾನೆ, ಸೇವೆ ಮಾಡ್ಬೇಕಾ ಸೇವೆ ಮಾಡ್ತಾನೆ. ಯಾವುದಕ್ಕೂ ಕೂಡ ಹಿಂದೇಟ್ ಹಾಕಲ್ಲ. ಅವನೇ ಮಾಸ್ಟ್ರು. ಅಂದ್ರೆ ಅಂದ್ರೆ ಆ ಪರಿಸ್ಥಿತಿ ತಕ್ಕಂಗೆ ಆ ದೇಹನ ಕೆಲಸ ಮಾಡಿಸ್ತಾನೆ. ಆ ಚೈತನ್ಯ ಅಷ್ಟು ಮಟ್ಟಿಗೆ ಶಕ್ತಿ ತುಂಬಿರುತ್ತೆ ಒಳಗಡೆ. ಅಂದ್ರೆ ಯಾವುದಕ್ಕೂ ಅವ್ನು ಹಿಂದೇಟ್ ಹಾಕೋದಿಲ್ಲ. ತಿಳ್ಕೊಳ್ಳಿ ಮಾಸ್ಟರ್ಸ್. ಯಾವುದಕ್ಕೂ ಸೋಮಾರಿತನ ಪಡಲ್ಲ. ನಾ ರಾತ್ರಿ ಎಲ್ಲ ಧ್ಯಾನ ಕುತ್ಕೊಂತಾನೆ ಅವ್ನು. ಯಾವುದಕ್ಕೂ ಓಕೆ ಅಂತಾನೆ. ರಾತ್ರಿ ಎಲ್ಲ ಎದ್ದಿರ್ಬೇಕಾ, ಸೇವೆ ಮಾಡ್ಬೇಕಾ ಓಕೆ ಅಂತಾನೆ. ಅಂದ್ರೆ ಎಲ್ಲದಕ್ಕೂ ರೆಡಿ ಇರ್ತಾನೆ ಅವನು. ಯಾವುದಕ್ಕೂ ಕೂಡ ಹಿಂದೇಟ್ ಹಾಕೋದಿಲ್ಲ. ದೇಹ ಆಯ್ತು, ದೇಹ ಕುತ್ಕಂತು. ಮನ್ಸು ಕೂಡ ಅಷ್ಟೇನೆ. ಮನ್ಸು ಕೂಡ ಯಾವಾಗಾವಾಗ ಸಮಾಜದಲ್ಲಿ, ಸಂಸಾರದಲ್ಲಿ ವಿಚಿತ್ರ ಚಾಲೆಂಜಸ್ ಬರ್ತವೆ. ನನಗೆ ನಿನ್ನೆ ಒಬ್ರು ಮಾಸ್ಟ್ರು ಫೋನ್ ಮಾಡಿದ್ರು. ನಮ್ಮ ಕೆ.ಆರ್. ನಗರ ಮಾಸ್ಟ್ರು. "ಸರ್ ನನ್ಗೆ ಒಂದ್ ಕಡೆ ಆಫೀಸ್ ರಜಾ ಕೊಡಲ್ಲ. ಇನ್ನೊಂದ್ ಕಡೆ ಮನೆಯಲ್ಲೂ ಕೂಡ ಮಾತ್ ಕೇಳಲ್ಲ. ಆ ಇನ್ನೊಂದ್ ಕಡೆ ದುಡ್ಡಿನ ಸಮಸ್ಯೆಗಳು ಇವನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತಿದ್ದೀನಿ ಸರ್. ಧ್ಯಾನದಿಂದನೇ ಸಾಧ್ಯ ನನಗೆ" ಅಂದ್ರು. ಹಿ ಈಸ್ ಅ ಪರ್ಫೆಕ್ಟ್ ಮಾಸ್ಟರ್ ನೋಡಿ. ಸೋಲಿಲ್ಲ ಯಾವುದಕ್ಕೂ. ಮನೆಯಲ್ಲೂ ಕೋಆಪರೇಷನ್ ಇಲ್ಲ, ಆಫೀಸಲ್ಲೂ ಕೋಆಪರೇಷನ್ ಇಲ್ಲ, ಫೈನಾನ್ಷಿಯಲಿ ಕೋಆಪರೇಷನ್ ಇಲ್ಲ. ಬಟ್ ಹಿ ಈಸ್ ಗೋಯಿಂಗ್ ಆನ್ ನೋಡಿ ನಿಲ್ತಾ ಇಲ್ಲ. ಯಾಕಂದ್ರೆ ಧ್ಯಾನ ಸಾಧನೆ ಇದೆ ಮಾಸ್ಟರ್ಸ್ ತಿಳ್ಕೊಳ್ಳಿ. ಯಾವನ ಹತ್ರ ಧ್ಯಾನ ಸಾಧನೆ ಇರುತ್ತೆ, ಅವನು ಯಾವತ್ತೂ ಕೂಡ ನಿಲ್ಲದಿಲ್ಲ ಒಂದು ಕಡೆ. ಮುಂದೆ ಹೋಗ್ತಾ ಇರ್ತಾನೆ ಯಾವತ್ತು. ಧ್ಯಾನ ಏನ್ ಮಾಡುತ್ತೆ ನಮ್ನಂದ್ರೆ ಮುಂದೆ ಕರ್ಕೊಂಡು ಹೋಗ್ತಾನೆ ಇರುತ್ತೆ. ನಿಲ್ಸೋದಿಲ್ಲ ಅದು. ಒಂದತ್ರ ಸ್ಟಾಪ್ ಮಾಡೋದಿಲ್ಲ. ಯಾಕಂದ್ರೆ ಅವನು ದಿನಾ ಶಕ್ತಿ ಪಡಿತಾನೆ ಇರ್ತಾನೆ. ಆ ಶಕ್ತಿನ ಏನ್ ಮಾಡ್ತಿರುತ್ತೆ, ಅವನು ಎಲ್ಲಾ ಲೈಫಲ್ಲಿ ಬರ್ತಕ್ಕಂಥ ಚಾಲೆಂಜಸ್‌ಗಳನ್ನ ಗೆಲ್ತಾನೆ ಇರ್ತಾನೆ ದಿನ. ಅವನು ಮಾಸ್ಟರ್ ಅವನು.
ಒಂದು ಕಡೆ ಆರೋಗ್ಯ ಪಡಿತಾ ಇರ್ತಾನೆ ದೇಹಕ್ಕೆ, ಇನ್ನೊಂದು ಕಡೆ ಸಮಾಜ, ಸಂಸಾರದಲ್ಲಿ ಗೆಲ್ತಾನೆ ಇರ್ತಾನೆ, ಸೋಲೋದಿಲ್ಲ. ಎಷ್ಟೋ ಸಹನೆಯಿಂದ ಬದುಕ್ತಾ ಇರ್ತಾನೆ ಹೊರಗಡೆ ಕಣ್ ತೆಗ್ದಾಗ. ಅವನತ್ರ ದುಡ್ಡಿದ್ರೂ ಓಕೆ, ದುಡ್ಡಿಲ್ಲಂದ್ರೂ ಓಕೆ. ಆ ಬೈದ್ರೂ ಓಕೆ, ಬೈದಿಲ್ಲ ಅಂದ್ರೂ ಓಕೆ. ಆ ಒಂದ್ ಟೈಮ್ ಊಟ ಸಿಕ್ರೂ ಓಕೆ, ಸಿಕ್ಕಿಲ್ಲ ಅಂದ್ರೂ ಓಕೆ. ಅಂದ್ರೆ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗ್ತಾ ಇರ್ತಾನೆ. ಎಲ್ಲದಕ್ಕೂ ಕೂಡ ಓಕೆ ಅಂತ ಇರ್ತಾನೆ ಮಾಸ್ಟರ್ಸ್. ಯಾವತ್ತೂ ಕೂಡ ಇಲ್ಲ ಅನ್ನಲ್ಲ, ಮುಗೀತು ಅನ್ನಲ್ಲ, ಬೇಡ ಅನ್ನಲ್ಲ. ಎಲ್ಲದನ್ನೂ ಓಕೆ ಅಂತಾನ ಅವನು. ಅಂದ್ರೆ ಕಾಯ್ತಾ ಇರ್ತಾನೆ ಯಾವತ್ತು ಎಲ್ಲದನ್ನು. ಹೋಪ್ಸ್ ಬಿಡೋದಿಲ್ಲ ಅವನು. ಎಲ್ಲಿಂದ ಬರುತ್ತೆ ಅವನಿಗೆ ಶಕ್ತಿ ಅಂದ್ರೆ, ಆ ಧ್ಯಾನದಿಂದನೇ ಬರಕ್ ಸಾಧ್ಯ ಮಾಸ್ಟರ್ಸ್. ಬೇರೆ ಯಾವುದೂ ಇಲ್ಲ. ಅವನು ಧ್ಯಾನ ಸಾಧನೆ ಬಿಡಲ್ಲ. ಈ ಸಾಧನ ಮಾರ್ಗದಿಂದ ಹೊರಗೆ ಬರೋದಿಲ್ಲ ಅವನು. ಅದಾದ್ಮೇಲೆ ಇನ್ನು ಮುಂದೋದ್ರೆ ನಾವು ಧ್ಯಾನ ಸಾಧನೆ ಮಾಡ್ತಿರ್ತೀವಿ. ಧ್ಯಾನ ಸಾಧನೆ ಮಾಡ್ಬೇಕಾದ್ರೆ ನಮಗೆ ಕೆಲವೊಂದು ವಿಷಯಗಳು ಗೊತ್ತಾಗೋದಿಲ್ಲ. ಗೊತ್ತಾಗಿಲ್ದಿರೋದ್ ಏನ್ ಮಾಡ್ತೀವಿ, ಪಕ್ಕಕ್ಕಿಡ್ತೀವಿ. ಗೊತ್ತಿರೋದನ್ನ ತಗೊಂತೀವಿ, ಮುಂದ್ ಹೋಗ್ತಿರ್ತೀವಿ. ಹಂಗಂತ ದಾರಿ ಬದ್ಲಾಗಲ್ಲ ನಮ್ದು. ದಾರಿ ಬದ್ಲು ಮಾಡ್ಕೊಳಲ್ಲ. ಆ ಗುರು ಹೇಳಿದ್ದೇ ಮಾಡ್ತಿರ್ತೀವಿ. ತಿಳ್ಕೊಳ್ಳಿ ಮಾಸ್ಟರ್ಸ್. ಯಾಕಂದ್ರೆ ಗುರು ಹೇಳಿದ್ದು ಅಷ್ಟು ಸುಲಭವಾಗಿರಲ್ಲ. ಎಷ್ಟೋ ಆಳ ಇರುತ್ತೆ. ಅದು ಮಾಡ್ತಾ, ಮಾಡ್ತಾ, ಮಾಡ್ತಾ ಹೋದಾಗೆ ಗೊತ್ತಾಗುತ್ತೆ. ಆ ಬಿಲೀಫ್ ಹೋಗಲ್ಲ. ನಂಬಿಕೆ ಅಂತಕ್ಕಂಥದ್ದು ಹೋಗೋದಿಲ್ಲ. ಆಧ್ಯಾತ್ಮಿಕತೆ ಪ್ರಾರಂಭ ಆಗೋದೇ ನಂಬಿಕೆಯಿಂದ. ಯಾಕಂದ್ರೆ ಕಣ್ಣಿಗ್ ಕಾಣೋದಿಲ್ಲ. ಈ ಚರ್ಮಚಕ್ಷುಗ್ ಕಾಣಲ್ಲ. ದಿವ್ಯ ಚಕ್ಷುಗಳಿಗೆ ಕಾಣೋದು ಆಧ್ಯಾತ್ಮ ತಿಳ್ಕೊಳ್ಳಿ. ಆ ದಿವ್ಯ ಚಕ್ಷುಗೆ ಸಂಬಂಧಪಟ್ಟಿದ್ದಾದಾಗ ಏನನ್ ಆಧ್ಯಾತ್ಮ ಆ ಚರ್ಮಚಕ್ಷು ಎಲ್ಲಿ ಕಾಣಕ್ ಸಾಧ್ಯ? ಆ ದಿವ್ಯ ಚಕ್ಷುಗೆ ಸಂಬಂಧಪಟ್ಟಿದೆ ಅಂದಾಗ ನೀನು ಆ ದಿವ್ಯ ದಿವ್ಯತ್ವಕ್ಕೊಂದಾದಾಗ ಆಧ್ಯಾತ್ಮ ಗೊತ್ತಾಗುತ್ತೆ ಹೊರತು ಅಲ್ಲಿ ತನಕ ಅಸಂಭವ ಗೊತ್ತಾಗೋದು. ಹೇಗಪ್ಪ ಸಿಗುತ್ತೆ ದಿವ್ಯತ್ವ ಅಂತಂದ್ರೆ ಕಣ್ಣು ಮುಚ್ಚಿ ಉಸಿರಾಟ ಗಮನಿಸಿದಾಗ ದಿವ್ಯತ್ವ ನಿನ್ ಮುಂದೆ ಬರುತ್ತೆ. ನೀನೇ ದಿವ್ಯತ್ವ ಅಂತ ಗೊತ್ತಾಗುತ್ತೆ. ನೀನೇ ಭಗವಂತ ಅಂತ ಗೊತ್ತಾಗುತ್ತೆ. ಆವಾಗ ಎಲ್ಲ ವಿಷಯ ತಿಳಿಯುತ್ತೆ. ಶ್ವಾಸದ ಮಹಿಮೆ ತಿಳಿಯುತ್ತೆ. ಆ ಗುರು ಏನ್ ಹೇಳ್ದ ಅಂತ ಎಲ್ಲ ಅರ್ಥ ಆಗುತ್ತೆ. ಅಲ್ಲೇ ತನಕ ಏನ್ ಮಾಡ್ಬೇಕು? ದಾರಿ ಬಿಡಬಾರ್ದು. ಅದು ಇಂಪಾರ್ಟೆಂಟು. ಕಾಯ್ಬೇಕು. ಒಬ್ಬ ಬುದ್ಧ ಹೇಗ್ ಕಾದ ನೋಡಿದ್ರಾ? ಎಷ್ಟು 5 ವರ್ಷ ಕಾದವನು ಶ್ವಾಸದ್ದು ಒಂದು ವ್ಯಾಲ್ಯೂ ತಿಳ್ಕೊಳಕ್ಕೆ. ಬಟ್ ಅವನು ಏನ್ ಮಾಡ್ದ? ಎಲ್ಲ ಕಡೆ ಅಡ್ಡಾಡ್ದ. ಎಲ್ಲ ಮಾಡ್ದ ಅವನು. ಸಂಕಲ್ಪ ಮಾಡ್ದ, ವಿಕಲ್ಪ ಮಾಡ್ದ, ಆ ಗುರು ಹೇಳಿದ್ ಮಾಡ್ದ, ಈ ಗುರು ಹೇಳಿದ್ ಮಾಡ್ದ, ತಲೆ ಉಲ್ಟಾ ಮಾಡ್ದ, ಎಲ್ಲಾ ಮಾಡ್ದ. ಬಟ್ ಅಲ್ಟಿಮೇಟ್ಲಿ ಏನ್ ಗೊತ್ತಾಯ್ತು? ಶ್ವಾಸನೇ ಅಂತ ಗೊತ್ತಾಯ್ತು. ಅದಕ್ಕಿಂತಲೂ ಮಿಗಿಲಾದ್ ಯಾವುದಿಲ್ಲ ಅಂತ ಗೊತ್ತಾಯ್ತು. ಅದನ್ನೇ ಎಲ್ಲರಿಗೂ ಕೊಟ್ಟ. ಅದನ್ನೇ ನಾವು ಮಾಡ್ಬೇಕು. ಬುದ್ಧಗೊಂದು ನಮಗೊಂದು ಆ ಬುದ್ಧಗೊಂದು ನಮಗೊಂದು ಅಲ್ಲ ಸತ್ಯ. ಸತ್ಯ ಒಂದೇ. ಏಕಂ ಸತ್ ಬಹುಧಾ ವದಂತಿ. ನೀನ್ ಭಗವದ್ಗೀತೆಗೆ ಹೋದ್ರು ಶ್ವಾಸ. ಬುದ್ಧನ ಹತ್ರ ಹೋದ್ರು ಶ್ವಾಸ. ರಮಣ ಮಹರ್ಷಿ ಹತ್ರ ಹೋದ್ರು ಕೂಡ ಶ್ವಾಸ. ಯೋಗಾನಂದ ಪರಮಹಂಸರ ಹತ್ರ ಹೋದ್ರು ಕೂಡ ಶ್ವಾಸ. ಕ್ರಿಯಾಯೋಗ. ಕ್ರಿಯಾಯೋಗ ಅಂದ್ರೇನು? ಕ್ರಿಯೆ ನಡೀತಿದೆ ಒಳಗಡೆ. ಏನು ಉಸಿರಾಟ ಅಂತಕ್ಕಂಥ ಕ್ರಿಯೆ ನಡೀತಿದೆ. ಅದ್ರ ಜೊತೆ ಒಂದಾಗು. ಅದೇ ಯೋಗ. ಎಲ್ಲಿ ಹೋದ್ರು ಕೂಡ ಶ್ವಾಸನೇ. ತಿಳ್ಕೊಳ್ಳಿ ಮಾಸ್ಟರ್ಸ್. ಯಾಕಂದ್ರೆ ಸತ್ಯ ಒಂದೇ. ಸತ್ಯ 100 ಇರಕ್ ಸಾಧ್ಯ ಇಲ್ಲ. 100 ಆದ್ರೆ ಅದು ಸತ್ಯ ಅಲ್ಲ. ಅಂದ್ರೆ ಈ ವಿಷಯಗಳು ಮಾಸ್ಟರ್ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂತಾನೆ. ಅರ್ಥ ಮಾಡ್ಕೊಂಡು ಕಾಯ್ತಾ ಇರ್ತಾನೆ, ಕಾಯ್ತಾ ಇರ್ತಾನೆ. ಇನ್ಯಾರೋ ಬಂದು ಏನೋ ಹೇಳಿದ್ರೆ ಅದಕ್ಕೆ ಕಿವಿ ಕೊಡೋದಿಲ್ಲ. ಅದು ಇಂಪಾರ್ಟೆಂಟ್. ನನಗೆ ಇನ್ಯಾರೋ ಹೇಳಿದ್ರೆ ಸರ್ ಅದು ಚೆನ್ನಾಗಿದೆ. ಅದಕ್ಕೆ ಹೋಗ್ತೀನಿ ಅಂತಂದ್ರೆ ಮೂರ್ಖ ಅವನು. ಅವನಿಗೆ ಪೇಷನ್ಸ್ ಇಲ್ಲ. ಕಾಯೋದು ಗೊತ್ತಿಲ್ಲ ಅವನಿಗೆ. ಗುರು ಮೇಲೆ ನಂಬಿಕೆ ಇಲ್ಲ. ಯಾರೋ ಶಿಷ್ಯ ಹೇಳ್ತಿದ್ದಾನೆ, ಅವನ ಮಾತು ಕೇಳ್ತಿದ್ದಾನೆ. ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ನೋಡಿ. ಎಲ್ಲಾ ಕಡೆ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು. ಅದೇ ಆಧ್ಯಾತ್ಮಿಕತೆ. ಗುರುನ್ ಹಿಡ್ಕೋಬೇಕು. ಶಿಷ್ಯನ್ ಹಿಡ್ಕೊಂಡ್ರೆ ಏನ್ ಸಿಗುತ್ತೆ? ಶಿಷ್ಯಗೆ ಎಷ್ಟು ಗೊತ್ತು, ಗುರುಗೆ ಎಷ್ಟು ಗೊತ್ತು? ಗುರು ಎಲ್ಲನೂ ಕೂಡ ಬಾಯಿ ಬಿಟ್ಟು ಹೇಳೋದಿಲ್ಲ. ಸುಮ್ನೆ ಒಂದು ಹಿಂಟ್ ಕೊಡ್ತಾನಷ್ಟೇ. ಯಾಕೆ ಹಿಂಟ್ ಕೊಡ್ತಾನಂದ್ರೆ, ಇವನು ಸಾಧನೆ ಮಾಡ್ಲಿ ಅಂತ ಹಿಂಟ್ ಕೊಡ್ತಾನೆ. ಎಲ್ಲ ಹೇಳಿದ್ರು ಕೂಡ ಶಿಷ್ಯಗೂ ಅರ್ಥ ಆಗೋದಿಲ್ಲ. ಅವನು ಶಿಷ್ಯಗೆ ಅಷ್ಟು ಮಟ್ಟಿಗೆ ಆಗಿರೋದಿಲ್ಲ. ಅವನಿನ್ನು ಆ ಚಿಕ್ಕ ಮರ ಗಿಡ ಅವನು. ಅವನಿನ್ನು ಮರ ಆಗ್ಬೇಕು. ಆ ಅದು ಮರ ಆಗಿ ಕಾಯಿ ಬಿಡಬೇಕು. ಹೂ ಆಗ್ಬೇಕು. ಹೂ ಆದ್ಮೇಲೆ ಕಾಯಿ ಆಗ್ಬೇಕು. ಕಾಯಿ ಆದ್ಮೇಲೆ ಹಣ್ಣಾಗ್ಬೇಕು. ಅವಾಗ ಗುರು ಹೇಳಿದ ಮಾತು ಅರ್ಥ ಆಗುತ್ತೆ. ಗುರು ಏನೋ ಹಣ್ಣಾಗಿದ್ದಾನೆ. ಗಿಡದಿಂದ ಹಣ್ಣಾಗಿದ್ದಾನೆ. ಶಿಷ್ಯ ಏನು ಇನ್ನು ಅವನು ಗಿಡ ಆದವನಿಗೆ ಎಲ್ಲಿ ಹೇಳಕ್ ಸಾಧ್ಯ? ಗುರು ಎಲ್ಲ ಹೇಳಕ್ ಸಾಧ್ಯನಾ? ಹೇಳಿದ್ರು ಅರ್ಥ ಆಗತ್ತ ಅವನಿಗೆ. ಹಂಗಾಗಿ ಗುರುಗಳು ಏನ್ ಮಾಡ್ತಾರೆ? ಅವ್ನ ಶಿಷ್ಯಗೆ ಎಷ್ಟು ಹೇಳ್ಬೇಕು ಅಷ್ಟೇ ಹೇಳ್ತಾರೆ. ಬಟ್ ಶಿಷ್ಯ ಏನ್ ಮಾಡ್ಕೊಂತಾನೆ? ಓಹೋ! ನನಗೇನು ಇಷ್ಟೇ ಹೇಳ್ಕೊಟ್ರು. ಇವನಿಗೆ ಅರ್ಥ ಆಗಿರೋದಿಲ್ಲ. ಹಂಗಾಗಿ ಗುರು ಮೇಲೆ ಸಂಶಯ ಪಡ್ತಾನೆ. ತಿಳ್ಕೊಳ್ಳಿ ಮಾಸ್ಟರ್ಸ್. ಇಷ್ಟು ಆಳ ಇರುತ್ತೆ ವಿಷಯಗಳು. ಅದು ಬಿಟ್ಬಿಟ್ಟು ನಾವು
ಏನ್ ಮಾಡ್ತೀವಿ? ಆ ಗುರುನ್ನೇ ಅನುಮಾನ ಪಡ್ತೀವಿ. ಅಂದ್ರೆ ಮಾಸ್ಟರ್ ಆದವನೇನು ಎಲ್ಲ ಕಾಯ್ತಾ ಇರ್ತಾನೆ ಒಬ್ಬ ಮಿಲಾರಪ್ಪನ್ ತರ. ಮಿಲಾರಪ್ಪ ಎಷ್ಟು ಕಾದ ಜೀವನ. ಮಿಲಾರಪ್ಪ ಕಥೆ ಕೇಳ್ತಿದೀವಿ ನಾವು ರಾತ್ರಿ, ದಿನ. ಎಷ್ಟು ಕಾದ ಮಿಲಾರಪ್ಪ ನೋಡಿ. ಅವನು ಮಾಸ್ಟ್ರು. ಅವನು ಇವತ್ತಿಗೂ ಬೆಳಕಾದ, ಪ್ರಪಂಚಕ್ಕೂ ಬೆಳಕಾದ. ಇವತ್ತು ಮಿಲಾರಪ್ಪನ ಹೆಸರು ಹೇಳ್ತೀವಿ. ಸಾವಿರಾರು ವರ್ಷದಿಂದ ಮಾಡಿರ್ತಕ್ಕಂಥ ಸಾಧನೆ ಇವತ್ತು ಹೇಳ್ತೀವಿ. ಅವನು ಮಾಸ್ಟ್ರು. ಆ ಮಿಲಾರಪ್ಪನ್ ತರ ಆಗ್ಬೇಕು ಹೊರ್ತು, ನಾವು ಸುಮ್ನೆ ಬಂದ್ವಿ, ಸುಮ್ನೆ ಯಾರೋ ಹೇಳಿದ್ರು, ಏನೋ ಮಾಡ್ದೆ, ಎಲ್ಲದಕ್ಕೂ ತಲೆ ಆಡ್ಸ್ದೆ ನಾನು ಅಂದ್ರೆ, ನೀನು ಮಾಸ್ಟರ್ ಅಲ್ಲ ನೀನು. ನೀನು ಏನ್ ಮಾಡ್ತಿದೀಯ? ಮಾಯಕ್ಕೆ ಆ ಬಲಿಯಾಗ್ತಿದೀಯ ನೀನು. ಆ ಭ್ರಮೆಗೆ ಬಲಿಯಾಗ್ತಿದೀಯ. ಭ್ರಮೆಗೆ ಬಲಿಯಾಗ್ಬಾರ್ದು. ಸತ್ಯ ನಡ್ಕೋಬೇಕು. ಸತ್ಯ ನಡ್ಕೊಂಡ್ರೆ ಜಯ ಸಿಗುತ್ತೆ. ಭ್ರಮೆ ನಡ್ಕೊಂಡ್ರೆ ಏನ್ ಸಿಗುತ್ತೆ? ಸೋಲ್ ಸಿಗುತ್ತೆ ಅಷ್ಟೇ. ಭ್ರಮೆನ ಹಿಡ್ಕಬಾರ್ದು. ಮಾಸ್ಟರ್ ಆದವನು ಭ್ರಮೆನ ಹಿಡ್ಕಣಲ್ಲ, ಸತ್ಯನ ಹಿಡ್ಕಂತಾನೆ. ಯಾರು ಹೇಳಿದ್ದು ಹಿಡ್ಕಂತಾನೆ? ಆ ಗುರು ಹೇಳಿದ್ದು ಹಿಡ್ಕಂತಾನೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಹಿಡ್ಕಂತಾನೆ. ಒಬ್ಬ ಬುದ್ಧ ಹೇಳಿದ್ದು ಹಿಡ್ಕಂತಾನೆ. ಒಬ್ಬ ರಮಣ ಮಹರ್ಷಿ ಹೇಳಿದ್ದು ಹಿಡ್ಕಂತಾನೆ. ಕಾಯ್ತಾನೆ. ರಮಣ ಮಹರ್ಷಿ ಆಗ್ಬೇಕಂದ್ರೆ ಸಣ್ಣ ವಿಷಯನಾ? ಒಬ್ಬ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಬೇಕಂದ್ರೆ ಸಣ್ಣ ವಿಷಯನಾ? ಶ್ರೀಕೃಷ್ಣ ಹುಟ್ಟಬೇಕಂದ್ರೆ ಅವ್ರ ತಂದೆ ತಾಯಿ ಮತ್ತೆ ಮತ್ತೆ ಸೇರ್ತಾ ಇದ್ರು. ಮತ್ತೆ ಮತ್ತೆ ಶ್ರೀಕೃಷ್ಣ ಮಗು ಬರ್ತಾ ಇತ್ತು. ಕಂಸ ಬಂದು ಸಂಹಾರ ಮಾಡ್ತಿದ್ದ, ಸಾಯಿಸ್ತಿದ್ದ. ಬಟ್ ಆ ತಂದೆ ತಾಯಿ ಆದ್ರೂ ಕೂಡ ಪೇಷನ್ಸ್ ಕಳೀಲಿಲ್ಲ. ಇವ್ನು ಬರಲೇಬೇಕು, ಬರಲೇಬೇಕು ಅಂತ ಮತ್ತೆ ಮತ್ತೆ ಪ್ರಯತ್ನ ಮಾಡಿದ್ರು. ಮತ್ತೆ ಮತ್ತೆ ಬರ್ತಿದ್ದ. ಆ ಮಗು ಬರ್ತಿತ್ತು, ಮತ್ತೆ ಸಾಯಿಸ್ತಿದ್ದ ಕಂಸ ಮಾವ. ಬಂತು ಒಂದಿನ, ಅವಾಗ ತಪ್ಪಿಸ್ಕೊಂಡು ಹೋದ್ರು. ಬೆಳೆದ ಶ್ರೀಕೃಷ್ಣ ಬೆಳೆದ. ಬೆಳೆದು ಇವತ್ತಿಗೂ ಇಂಥ ಒಂದು ಅಪಾರವಾದ ಭಗವದ್ಗೀತೆ ಕೊಟ್ಟ, ಆ ಧರ್ಮ ಬೋಧನೆ ಕೊಟ್ಟ ಶ್ರೀಕೃಷ್ಣ ಪರಮಾತ್ಮ. ಅಂದ್ರೆ ಅವ್ನು ಹುಟ್ಟು ಎಷ್ಟಿದೆ ನೋಡಿ. ಹುಟ್ಟಬೇಕಂದ್ರು ಎಷ್ಟು ಪೇಷನ್ಸ್ ಬೇಕು, ಎಷ್ಟು ಕಾಯ್ಬೇಕು ತಂದೆ ತಾಯಿ ಅಂತ. ಭಗವಂತ ಬಂದ ಭೂಮಿಗೆ. ತಿಳ್ಕಳಿ ಮಾಸ್ಟರ್ಸ್ ಅಂದ್ರೆ ಅವನು ಹೇಳಿದಾನೆ ತಿಳ್ಕಳಿ. ಅವನು ಹೇಳಿದಾನೆ ಶ್ವಾಸನ, ಆ ಒಂದು ಧ್ಯಾನ ಯೋಗದಲ್ಲಿ ಹೇಳಿರೋದಾನೆ, ಉಸಿರಾಟನ ಗಮನಿಸುತ್ತಾ, ಆ ನಾಸಿಕಾಗ್ರ ಗಮನಿಸು ಅಂತ. ಇಷ್ಟು ಆಳ ಇರ್ಬೇಕಾದ್ರೆ ಅವಸರ ಯಾಕೆ? ಅವಸರ ಮಾಡಿದ್ರೆ ಆಧ್ಯಾತ್ಮ ಸಿಗಕ್ ಅಸಂಭವ. ಮಾಸ್ಟರ್ ಅದನ್ನ ಅವಸರ ಮಾಡಲ್ಲ, ಕಾಯ್ತಾನೆ. ದಿನಕ್ಕೂ ಕಾಯ್ತಾನೆ. ಆ ಗುರು ಜೀವನನ್ನೇ ಆದರ್ಶವಾಗಿ ಇಟ್ಕಂತಾನೆ. ಯಾಕಂದ್ರೆ ನೀನು ಸಾಧನೆ ಮಾಡಿದಾಗ ತಿಳಿಯುತ್ತೆ ಹೊರ್ತು ಆಧ್ಯಾತ್ಮ, ಸಾಧನೆ ಮಾಡದೆ ಅಸಂಭವ. ಏನು ಅರ್ಥ ಆಗಲ್ಲ. ವಿಷಯ ಸೂಕ್ಷ್ಮವಾಗಿದೆ. ನೀನು ಸೂಕ್ಷ್ಮ ಆಗಿಲ್ಲ. ಮಾಸ್ಟರ್ ಆದವನು ಸೂಕ್ಷ್ಮವಾಗ್ತಾನೆ ಹೊರ್ತು ಸೂಕ್ಷ್ಮ ಆಗಕ್ಕೆ ಪ್ರಯತ್ನ ಮಾಡ್ತಾನೇ ಇರ್ತಾನೆ ದಿನ. ಅಷ್ಟು ಆಳ ಇದೆ ಆಧ್ಯಾತ್ಮ. ನಮ್ಮ ಗುರುಗಳು ಏನ್ ಮಾಡಿದ್ದಾರೆ? ಶ್ವಾಸದ ಮೇಲೆ ಗಮನ ಅಂತ ಹೇಳಿದ್ದಾರೆ. ಸುಲಭ ಅಷ್ಟೇ. ಶ್ವಾಸನ ಗಮನಿಸೋದೆಷ್ಟು ಕಠಿಣ ಈ ಮಾಯದಲ್ಲಿ. ಒಂದು 100 ಶ್ವಾಸ ಯಾರು ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಗಮನಿಸ್ತಾನೆ ಅವನು ಎನ್‌ಲೈಟನ್ ಆಗ್ತಾನಂತೆ. ಜ್ಞಾನೋದಯ ಆಗ್ಬಿಡುತ್ತೆ. 100 ಶ್ವಾಸಕ್ಕೆ ಗಮನಿಸಕ್ಕೆ ಅಸಂಭವ. ಒಂದು 20 ಗಮನಿಸಬಹುದು. ಇಲ್ಲ 30 ಗಮನಿಸಬಹುದು. ಅವಾಗ್ಲೇ ಮತ್ತೆ ಮನಸ್ಸು ಪ್ರಾರಂಭ ಆಗುತ್ತೆ. ಬುದ್ಧ ಹೇಳಿರೋದು ಇದು. 100 ಶ್ವಾಸ ಗಮನಿಸಿದವನು ಜ್ಞಾನೋದಯ ಆಗ್ತಾನಂತೆ. ಇಷ್ಟು ಆಳ ಇದೆ ವಿಷಯ. ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ನಾವು ದಿನ ಕಾಯ್ತಾ ಇರ್ಬೇಕು ಮಾಸ್ಟರ್ಸ್. ಕಾಯೋದ್ ಇಟ್ಕೋಬೇಕು ಯಾವಾಗ್ಲೂ. ಪ್ರತಿಯೊಂದು ಅಷ್ಟೇನೆ. ಆಧ್ಯಾತ್ಮದಲ್ಲಿ ಎಷ್ಟು ಕಾಯ್ತಾರೆ ಅಷ್ಟು ಬೆಳಿತಾರೆ. ನಮ್ಮ ಗುರುಗಳ ಜೀವನನೇ ಸಾಕ್ಷಿ. ಒಂದು ದಿನ ಟಿವಿ ನೈನವ್ರು ಬಂದು ಆ ಗುರುಗಳ ಬಗ್ಗೆ ಕೆಟ್ಟದ್ದು ಆಗಿ ತೋರ್ಸಿದ್ರು. ಬಟ್ ಅವನೇ ಟಿವಿ ನೈನವ್ನು ಬಂದು ಒಂದಿನ ಲಾಸ್ಟ್ ಇಯರ್ ಬಂದು ಕಾಲ್ ಮುಗಿದ್ರು. ಅಂದ್ರೆ ಆ ಮಾಸ್ಟರ್ ಇತ್ತು ನಮ್ಮ ಗುರುಗಳ ಹತ್ರ. ಅಂದ್ರೆ ದೂರದೃಷ್ಟಿ ಇತ್ತು. ತಪ್ಪು ಅಂತ ಒಪ್ಕೊಳ್ಳಿಲ್ಲ. ಮಾಡ್ದಿರೋ ತಪ್ಪು ನಾನ್ಯಾಕೆ ಒಪ್ಕೊಳ್ಳಿ ಅಂದ್ರು. ಈ ಒಂದು ವಿಷಯದಿಂದಾದ್ರೂ PSSM ಎಲ್ಲರಿಗೂ ಗೊತ್ತಾಯ್ತಲ್ಲ ಅಂತಂದ್ರು ನೋಡಿ. ಅದು ಮಾಸ್ಟರಿ ಅಂದ್ರೆ. ಅಂದ್ರೆ ಯಾವುದಕ್ಕೂ ಕೂಡ ಅಂಟದಿಲ್ಲ. ನನಗೆ ಬೈಕೊಳ್ಳಿ ಏನ್ ತೊಂದ್ರೆ ಇಲ್ಲ. ಸತ್ಯ ಬಿಡಲಿಲ್ಲ, ಅದು ಇಂಪಾರ್ಟೆಂಟ್. ಸತ್ಯ ಬಿಡಬಾರ್ದು. ಅವ್ರ ಜೀವನನೇ ಸಾಕ್ಷಿ. ಕಾಯ್ಬೇಕು, ಯಾವತ್ತೂ ಕಾಯ್ಬೇಕು ಮಾಸ್ಟರ್ಸ್ ಯಾವಾಗ್ಲೂ. ನಮ್ಮ ಮನೆಗಳಲ್ಲೂ ಕೂಡ ಧ್ಯಾನ ಯಾಕೆ ಮಾಡ್ತೀರಿ ಕಣ್ಣ್ ಮುಚ್ಚಿ ಅಂತಾರೆ. ಅಂತಿರ್ತಾರೆ. ಗೊತ್ತಿಲ್ಲ ಅಂತಾರೆ ಮೂರ್ಖರು. ಅವ್ರಿಗೇನ್ ಗೊತ್ತು ಧ್ಯಾನದ ಬಗ್ಗೆ? ಕಣ್ಣ್ ಮುಚ್ಚಿದವನಿಗೆ ಗೊತ್ತು ಧ್ಯಾನದ ವ್ಯಾಲ್ಯೂ. ಅವನು ಮಾಸ್ಟ್ರು. ಅವ್ರೇನೋ ಹೇಳ್ತಾರೆ, ಇವ್ರೇನೋ ಹೇಳ್ತಾರೆ, ಅವ್ರೇನೋ ತೊಂದ್ರೆ ಕೊಡ್ತಾರೆ ಅಂತ ಧ್ಯಾನನ ನಿಲ್ಲಿಸಬಾರ್ದು. ಬಿಟ್ಟು ನಿಲ್ಸಿದ್ರೆ ಏನಾಗುತ್ತೆ? ಯಾರಿಗ್ ಲಾಸು? ನಮ್ಗೆ ಲಾಸು. ಅವೆಲ್ಲ ಚಾಲೆಂಜಸ್ ನಾವೇ ಕೊಡ್ಕೊಂಡ್ ಬಂದಿದೀವಿ. ಎಷ್ಟೋ ಮಾಸ್ಟರ್ಸು ರಾತ್ರಿ ಮಾಡ್ತಾರೆ ಧ್ಯಾನ. ರಾತ್ರಿ ಒಂದ್ 2 ಗಂಟೆ, 3 ಗಂಟೆ ಧ್ಯಾನ ಮಾಡಿ ಮಲಗ್ತಾರೆ. ಬೆಳಿಗ್ಗೆ ಮಾಡಕ್ಕಾಗಲ್ಲ ಅಂತ. ಯಾಕಂದ್ರೆ ಮನೇಲಿ ಕಣ್ಣು ಮುಚ್ಚಿದ್ರೆ ತೊಂದ್ರೆ ಕೊಡ್ತಾರೆ. ಅವ್ರು ಮಾಸ್ಟರ್ಸ್. ಅಂದ್ರೆ ಅಷ್ಟು ಬೇಕಂತಾರೆ ಧ್ಯಾನನ. ನೋಡಿ, ಅವರು ಮಾಸ್ಟರ್ಸು. ಎಲ್ಲಾ ವಿಷಯದಲ್ಲೂ ಅಷ್ಟೇ ಮಾಸ್ಟರ್ ತಿಳ್ಕೊಳ್ಳಿ. ಯಾವಾಗ್ಲೂ ಕೂಡ ಕಾಯ್ಬೇಕು. ಎಷ್ಟು ಕಾಯ್ತಾರೆ ಅವರೇ ಮಾಸ್ಟರ್ಸು. ಎಲ್ಲಾ ವಿಷಯದಲ್ಲೂ ಅಷ್ಟೇ.
ನಿಮಗೆ ಒಂದು ಡೆವಲಪ್‌ಮೆಂಟ್ ಬೇಕಾ, ಒಂದು ಬುಕ್ಸ್ ಅರ್ಥ ಆಗ್ತಿಲ್ಲ, ಒಂದು ಸೇವೆ ಮಾಡಕ್ಕೆ ದಾರಿ ಗೊತ್ತಾಗ್ತಿಲ್ಲ, ಏನೇ ಇರ್ಲಿ ಕಾಯ್ಬೇಕು. ಅರ್ಥ ಆಗೋದಿಲ್ಲ ವಿಷಯ. ಅಷ್ಟು ಸುಲಭ ಅಲ್ಲ. ಸ್ಪಿರಿಚುಯಾಲಿಟಿ ಅಂದ್ರೆ ಒಂದೊಂದು ತಿಳಿಯುತ್ತೆ ಹೊರತು ಎಲ್ಲ ತಿಳಿಯಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟು ಸಾಧನೆ ಬೇಕು. ನಮ್ಮ ಹತ್ರ ಎಷ್ಟು ಸಾಧನೆ ಇದೆ, ಅಷ್ಟು ಡೋರ್ಸ್ ಓಪನ್ ಆಗ್ತವೆ. ಮಾಸ್ಟರ್ ಅದನ್ನು ಯಾವತ್ತೂ ಸಾಧನೆ ಬಿಡೋದಿಲ್ಲ. ಏನೇ ಬಂದ್ರು ಬಿಡೋದಿಲ್ಲ ಅವನು. ಸಾಧನೆ ಮಾತ್ರ ಬಿಡೋದಿಲ್ಲ. ನಿಲ್ಸೋದಿಲ್ಲ ಅವನು. ಪ್ರಾಪಂಚಿಕವಾಗಿ ಏನೇನೋ ಬರ್ತವೆ ಕಷ್ಟಗಳು. ಸಾಮಾಜಿಕವಾಗಿ ಏನೋ ಬರ್ತವೆ ಕಷ್ಟಗಳು. ಚಾಲೆಂಜಸ್ ಬರ್ತವೆ. ಬಟ್ ಎಲ್ಲಿ ನಿಲ್ಸೋದಿಲ್ಲ ಅವನು. ಸುಮ್ನೆ ಹೋಗ್ತಾ ಇರುತ್ತೆ ಬಂಡಿ. ತನ್ನ ಧ್ಯಾನ ಸಾಧನೆ, ಸೇವೆ, ಆ ಸತ್ಸಂಗ, ಸ್ವಾಧ್ಯಾಯ ಅದು ಮಾತ್ರ ನಿಲ್ಸೋದೇ ಇಲ್ಲ. ಏನೇ ಬಂದ್ರು ಕೂಡ. ಅದಾದ್ಮೇಲೆ ಪ್ರಾಪಂಚಿಕ ಕಷ್ಟಗಳು ಬಂದಾಗ ಧ್ಯಾನ ನಿಲ್ಲಿಸಬಾರ್ದು. ಅದು ಇಂಪಾರ್ಟೆಂಟೇ. ಒಂದೊಂದ್ ಸತಿ ಏನೇನೋ ಕಷ್ಟಗಳು ಬರ್ತವೆ. ನಮ್ಗೇ ಬರ್ತವೆ, ಧ್ಯಾನ ಮಾಡೋರ್ಗೆ ಬರ್ತವೆ. ಕರ್ಮಗಳು. ಯಾಕಂದ್ರೆ ಕೆಲವೊಂದು ಕರ್ಮಗಳು ಅನುಭವಿಸ್ಲೇಬೇಕು. ಎಲ್ಲದು ಧ್ಯಾನದಿಂದ ಹೋಗಲ್ಲ. ಅಂದ್ರೆ ಈ ವಿಷಯಗಳೆಲ್ಲ ತಿಳಿದಿರುತ್ತೆ ಮಾಸ್ಟರ್ ಆದವನಿಗೆ. ಈ ವಿಷಯಗಳು ತಿಳಿದಾಗ ಏನ್ ಮಾಡ್ತಾನೆ, ಸುಮ್ಮನೆ ಮುಂದೋಗ್ತಾನೆ ಅವನು. ರೈಟ್ ಅಂತಾನೆ ಹೊರತು ನಿಲ್ಲೋದಿಲ್ಲ ನೋಡಿ. ಸೊ, ಮಾಸ್ಟರ್ಸ್ ತಿಳ್ಕೊಳ್ಳಿ ಈ ವಿಷಯಗಳೆಲ್ಲ ನೆನಪಿರ್ಬೇಕು. ಅವನೇ ಮಾಸ್ಟರು. ಅದ್ರಿ ಸರ್ ಯಾಕೆ ಕರಿತಿದ್ರು ಮಾಸ್ಟರ್ ಅಂದ್ರೆ? ಎಲ್ಲ ಹೋಗ್ತಿದ್ವಿ ನಾವು ಹೋದಾಗ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು. ಎಲ್ಲ ಟೈಮ್‌ಗೂ ಕೆಲ್ಸ ಮಾಡಕ್ ರೆಡಿ ಇರ್ಬೇಕು. ಏನ್ ಕೊಟ್ರು ಕೆಲ್ಸ ಮಾಡಕ್ ರೆಡಿ ಇರ್ಬೇಕು. ಆಪರ್ಚುನಿಟಿ ಕೆಲ್ಸಕ್ಕೋಸ್ಕರ ಕಾಯ್ಬೇಕು. ಮಾಸ್ಟರ್ ಆದವನೇನು ಆ ಸೇವೆಗೋಸ್ಕರ ಕಾಯ್ತಾ ಇರ್ಬೇಕು ಯಾವಾಗ್ಲೂ. ನಾನ್ ಏನ್ ಕೆಲ್ಸ ಮಾಡ್ಲಿ? ನಾನ್ ಏನ್ ಕೊಡ್ಲಿ ಈ ಲೋಕಕ್ಕೆ? ಲೋಕಕ್ಕೋಸ್ಕರ ನಾನ್ ಏನ್ ಕೊಡ್ಲಿ? ಅದು ಬಿಟ್ಟು ಸ್ವಾರ್ಥಕ್ಕೋಸ್ಕರ ಯಾವತ್ತೂ ಅವನು ಧ್ಯಾನ ಸಾಧನೆ ಅಥವಾ ಸೇವೆನ ಮಾಡೋದಿಲ್ಲ. ಅವನು ಮಾಸ್ಟ್ರೇ ಅಲ್ಲ ಫಸ್ಟ್ ಆಫ್ ಆಲ್. ಲೋಕಕ್ಕೋಸ್ಕರ ಮಾಡ್ಬೇಕು. ಅವನು ಮಾಸ್ಟರ್. ಅವನು ಲೋಕಕ್ಕೋಸ್ಕರ ಏನು ತ್ಯಾಗ ಮಾಡಕ್ಕೂ ರೆಡಿ ಇರ್ತಾನೆ. ನಮ್ಮ ಗುರುಗಳು ಹೇಳಿದ್ರು, "ನನ್ನ ಮಕ್ಳು, ಹೆಂಡ್ತಿ ಸತ್ತೋದ್ರು ಪರವಾಗಿಲ್ಲ, ನಾನು ಧ್ಯಾನ ಪ್ರಚಾರ ನಿಲ್ಸಲ್ಲ" ಅಂದ್ರು ನೋಡಿ. ಎಂಥ ಗುರು! ನಮ್ಗೆ ಅಷ್ಟ್ ಕಷ್ಟ ಇದೆಯಾ? ಸೇವೆ ಮಾಡಕ್ ಅಳ್ತಾರೆ ನಮ್ಮ ಮಾಸ್ಟರ್ಸ್ ಕೆಲವೊಬ್ರು. "ಹೇಗ್ ಮಾಡೋದು ಸರ್? ನಮ್ಮ ಮನೇಲಿ ಬಿಡ್ತಾ ಇಲ್ಲ" ಅಂತ. ನೀನ್ ಧ್ಯಾನ ಸಾಧನೆ ಮಾಡು. ಆಟೋಮೆಟಿಕ್ ನಿಮ್ ಮನೆಯವ್ರು ಹೋಗ್ತಾರೆ. ಇನ್ನೂ ಹೆಚ್ಚು ಸಾಧನೆ ಮಾಡು. 2 ಗಂಟೆ ಮಾಡೋದು 5 ಗಂಟೆ ಮಾಡು. ಆ ಶಕ್ತಿಯಿಂದ ನಿಮ್ ಮನೆಯವರೆಲ್ಲ ಪರಿವರ್ತನೆ ಆಗಿ ನೀನ್ ಸೇವೆ ಮಾಡಕ್ ಪ್ರಾರಂಭ ಮಾಡ್ತೀಯ. ನಿನ್ ಸೇವೆ ಕೊರತೆ ಇದ್ದಾಗ ಯಾರು ಒಪ್ಪಕ್ ಸಾಧ್ಯ? ಇನ್ನು ಮಾಸ್ಟರ್ ಆಗಿಲ್ಲ ನೀನು. ಸೊ ಹಾಗಾಗಿ ಮಾಸ್ಟರ್ಸ್ ಯಾವತ್ತೂ ತಿಳ್ಕೊಳ್ಳಿ. ಕಾಯ್ಬೇಕು. ಎಷ್ಟು ಕಾಯ್ತೀರಿ ಅಷ್ಟು ಬೆಳಿತೀರಿ. ಗುರು ಹೇಳಿರೋದು ಅಷ್ಟು ಆಳ ಇರುತ್ತೆ. ಪ್ರತಿಯೊಂದು ಅಷ್ಟೇನೆ. ರಮಣ ಮಹರ್ಷಿ ಎಷ್ಟು ಸಾಧನೆ ಮಾಡಿದ್ರು. ಅವ್ರ ಜೀವನ ಕೇಳಿದ್ವಿ ನಾವು ಜೂಮ್ ಕ್ಲಾಸಲ್ಲಿ. ಎಷ್ಟು ಸಾಧನೆ ಮಾಡಿದ್ರು ಅವ್ರು. ಆ ಒಬ್ರು ಬಂದು ಮೂತ್ರ ವಿಸರ್ಜನೆ ಮಾಡಿದ್ರು ಕೂಡ ಕಣ್ ತೆಗಿಲಿಲ್ಲ. ಆ ಮಗು 10 ವರ್ಷ 15 ವರ್ಷ ಮಗು ನೋಡಿ. 15 ವರ್ಷಕ್ಕೆ ಅಷ್ಟು ತಪನ ಇತ್ತು. 60 ವರ್ಷ ಆದ್ರೂ ತಪನ ಇರೋದಿಲ್ಲ. ಎಂತ ಅಜ್ಞಾನ. ನಮ್ಮ ಮಾಸ್ಟರ್ಸ್ ಹೋಗಿ ಧ್ಯಾನ ಹೇಳ್ಕೊಟ್ರೆ, ಇವಾಗ ಯಾಕೆ ಬೇಕು ಧ್ಯಾನ ಅಂತಾರೆ 60 ವರ್ಷಕ್ಕೆ. 60 ವರ್ಷಕ್ಕೆ ಧ್ಯಾನ ಬೇಕಾಗಿಲ್ಲ. 16 ವರ್ಷಕ್ಕೆ ಧ್ಯಾನ ಬೇಕು. ರಮಣ ಮಹರ್ಷಿಗೆ. ಹಂಗಾಗಿ ರಮಣ ಮಹರ್ಷಿ ಆದ. ಇವನೇನ್ ಮಾಡ್ದ? ಸುಮ್ನೆ ಬಂದ, ಸುಮ್ನೆ ಹೋದ ಭೂಮಿಯಿಂದ. ಕರ್ಮಗಳು ಹೋಗಿತ್ತು ಮತ್ತೆ. ನಮ್ಮ ಮಾಸ್ಟರ್ಸ್ ಅವರಿಗೆ ದರ್ಶನ ಆದ್ರೆ ಕರ್ಮ ಹೋದಂಗೆ. ಬುದ್ಧ ಬಂದಂಗೆ. ಪಿರಮಿಡ್ ಮಾಸ್ಟರ್ ಯಾರಿಗಾದ್ರೂ ಧ್ಯಾನ ಹೇಳಿದ್ರೆ ಬುದ್ಧಿಗೆ ಈಕ್ವಲ್ ಅಷ್ಟೇ ಯಾರು ಅಲ್ಲ. ಬೇರೆ ಅದಕ್ಕಿಂತ ಕೆಳಗಲ್ಲ. ಎಲ್ಲರೂ ನಾವೆಲ್ಲ ಚಾನಲಿಂಗ್ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್. ಇವನಿಗೆ 60 ವರ್ಷ ಆದ್ರೂ ಧ್ಯಾನ ತಗಂತಿಲ್ಲ. ಬಟ್ 16 ವರ್ಷದ ಹುಡುಗ ಧ್ಯಾನ ತಗಂಡ. ಮನೆ ಬಿಟ್ಟು ಬಂದ. 16 ವರ್ಷಕ್ಕೆ 12, 13 ವರ್ಷಕ್ಕೆ ಬಂದ. ಅವನು ಮಾಸ್ಟರ್ ಆದ. ಹಂಗಾಗಿ ರಮಣ ಮಹರ್ಷಿ ಭಗವಾನ್ ಆದ. ನೋಡಿ. ಎಷ್ಟು ಎಕ್ಸಾಂಪಲ್ಸ್‌ಗಳಿದೆ ಮಾಸ್ಟರ್ಸ್ ಲೆಕ್ಕ ಇಲ್ಲ. ಅಂದ್ರೆ ಅವರು ಜೀವನನ ತಗೋಬೇಕು. ಯಾವಾಗ್ಲೂ ಕೂಡ ಆದರ್ಶವಾಗಿ ತಗೋಬೇಕು. ಅವರ ಜೀವನನ್ನ ನಡೆದು ಬಂದ ದಾರಿಯನ್ನ, ಅವ್ರು ಪಟ್ಟಿರ್ತಕ್ಕಂಥ ಕಷ್ಟಗಳನ್ನ, ಅವ್ರು ಪಟ್ಟಿರ್ತ ಅವ್ರ್ ಅಪ್ ಮ ತ ಮ ಪಟ್ಟಿರ್ತಕ್ಕಂಥ ಅವಮಾನಗಳನ್ನ, ಬರೀ ಮಾನ, ಜಯನ ಮಾತ್ರ ತಗೋಬಾರ್ದು. ಅವಮಾನ ಕೂಡ ತಗೋಬೇಕು. ಅದು ಇಂಪಾರ್ಟೆಂಟ್. ಅವನು ಮಾಸ್ಟರ್. ಆ ಸದ್ಗುರು ತಪಸ್ವೀಜಿ ಮಹಾರಾಜ್ ಬುಕ್ ಓದಿ. ಎಂತ ಮಾಸ್ಟ್ರು. ಆ ರಾಜ ಮನೆ ಸಾಕಂತ ಬರ್ತಾನೆ. ಕಾಡಿಗೆ ಹೋಗ್ತಾನೆ, ಅಲ್ದಾಡ್ತಾನೆ, ಲಂಗೋಟಿ ಹಾಕೊಂಡು ಬರ್ಮಾ ದೇಶ ಸುತ್ತಾನೆ. ಊಟ ಇಲ್ಲಂದ್ರೂ ಓಕೆ, ಊಟ ಇದ್ರೂ ಓಕೆ. ಭಿಕ್ಷೆ ಬೇಡ್ತಾನೆ, ಎನ್‌ಲೈಟನ್‌ಮೆಂಟ್ ಆಗ್ತಾನೆ. ಎಷ್ಟೋ ಆಶ್ರಮಗಳಿದ್ರು ಭಿಕ್ಷೆ ಬೇಡೋದ್ ನಿಲ್ಸಲ್ಲ. ನೋಡಿ. ಅಂದ್ರೆ ಲೋಕ ಕಲ್ಯಾಣ ನಿಲ್ಸ್ಲಿಲ್ಲ ಯಾವತ್ತೂ ಕೂಡ. ಯಾವುದಕ್ಕೂ ಅಂಟ್ಲಿಲ್ಲ. ಒಂದ್ ಟೈಮಲ್ಲಿ ಏನೂ ಇಲ್ಲ. ಒಂದ್ ಟೈಮಲ್ಲಿ ಎಲ್ಲ ಬಂತು.
ಆಶ್ರಮಗಳ ಮೇಲೆ ಆಶ್ರಮಗಳು ಕ್ರಿಯೇಟ್ ಆದ್ವು. ಸದ್ಗುರು ತಪಸ್ವಿಜಿ ಮಹಾರಾಜರು. ಆದ್ರೂ ಕೂಡ ಭಿಕ್ಷೆ ಬೇಡ ನಿಲ್ಸಿಲ್ಲ. ಆದ್ರೂ ಕೂಡ ಯಾವ್ದಕ್ಕೂ ಅಂಟ್ಲಿಲ್ಲ. ಆ ದೇಹಕ್ಕೂ ಅಂಟ್ಲಿಲ್ಲ, ಆ ಮನ್ಸಿಗೂ ಅಂಟ್ಲಿಲ್ಲ. ಅಂದ್ರೆ ಸತ್ಯ ತಿಳಿತವರಿಗೆ, ಗುರು ಆದವನಿಗೆ ಸತ್ಯ ತಿಳಿದ್ಬಿಡುತ್ತೆ. ಮಾಸ್ಟರ್ ಆದವನಿಗೆ ಸತ್ಯ ತಿಳಿದ್ಬಿಡುತ್ತೆ. ಸತ್ಯ ತಿಳಿದ್ಮೇಲೆ ಆ ಸತ್ಯದಲ್ಲೇ ಬದುಕ್ತಾ ಇರ್ತಾನೆ ಹೊರತು ಅಸತ್ಯಕ್ಕೆ ಹೋಗಲ್ಲ. ಯಾಕಂದ್ರೆ ಸಾಧನೆ ಅಂತಕ್ಕಂಥದ್ದು ಯಾವತ್ತೂ ಕಡಿಮೆ ಆಗೋದಿಲ್ಲ. ಮಾಸ್ಟರ್ ಆದವನಿಗೆ ಸಾಧನೆ ಅಂತಕ್ಕಂಥದ್ದು ಯಾವತ್ತು ನಿರಂತರವಾಗಿದ್ದಾಗ ಮಾಸ್ಟ್ರಿ ಹೋಗೋದಿಲ್ಲ ಮಾಸ್ಟರ್ ತಿಳ್ಕೊಳ್ಳಿ ಯಾವತ್ತು. ಮಾಸ್ಟ್ರಿ ಅಂತಕ್ಕಂಥದ್ದು ದೂರ ಆಗೋದಿಲ್ಲ. ಸಾಧನೆ ಕೊರತೆ ಆಯ್ತಾ ಶುರುವಾಗುತ್ತೆ ಒಂದೊಂದೊಂದೊಂದು. ತಪ್ಪುಗಳು ಶುರುವಾಗ್ತವೆ. ತಪ್ಪುಗಳು, ದುಃಖ, ನೋವು, ಡೌಟ್‌ಗಳು. ನಮ್ಮ ಲೈಫು ನಮ್ಮ ಮಾಸ್ಟರಿ ಈಸ್ ಡೈರೆಕ್ಟ್‌ಲಿ ಪ್ರಪೋರ್ಷನಲ್ ಟು ನಮ್ಮ ಸಾಧನೆ ತಿಳ್ಕೊಳ್ಳಿ. ಒಂದಕ್ಕೊಂದು ಸಂಬಂಧನೇ. ಎಷ್ಟು ಸಾಧನೆ ಇರುತ್ತೆ ಅಷ್ಟು ಮಾಸ್ಟರ್ ಇರುತ್ತೆ ಲೈಫಲ್ಲಿ. ಯಾವ ತರ ಸಾಧನೆ ಆದ್ರೂ ಆಗ್ಬೋದು. ಧ್ಯಾನ ಸಾಧನೆ ಆಗ್ಬೋದು, ಸ್ವಾಧ್ಯಾಯ ಸಾಧನೆ ಆಗ್ಬೋದು. ಬಟ್ ಧ್ಯಾನ ಕಂಪಲ್ಸರಿ. ಸ್ವಾಧ್ಯಾಯ ಕಡಿಮೆ ಆದ್ರೂ ಪರವಾಗಿಲ್ಲ, ಧ್ಯಾನ ಕಂಪಲ್ಸರಿ. ಸೇವಾ ಸಾಧನೆ ಆಗ್ಬೋದು. ಯಾಕಂದ್ರೆ ಧ್ಯಾನ ಏನ್ ಮಾಡುತ್ತೆ, ಆ ಒಂದು ಈಗೋನ ಕಡಿಮೆ ಮಾಡುತ್ತೆ. ಸ್ವಾಧ್ಯಾಯ ಏನ್ ಮಾಡುತ್ತೆ, ಬರೀ ಸ್ವಾಧ್ಯಾಯ ಇದ್ರೆ ಆ ಈಗೋನ ಜಾಸ್ತಿ ಮಾಡುತ್ತೆ. ತಿಳ್ಕೊಳ್ಳಿ. ಆ ಸ್ವಾಧ್ಯಾಯದ ಈಗೋ ಕಡಿಮೆ ಆಗೋಕ್ಕೋಸ್ಕರ ಧ್ಯಾನ ಸಾಧನೆ ಬೇಕು. ಸೊ ಮಾಸ್ಟರ್ ಆದವನು ಈ ವಿಷಯಗಳನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಸ್ವಾಧ್ಯಾಯ ಅಂದ್ರೇನು? ಧ್ಯಾನ ಸಾಧನೆ ಅಂದ್ರೇನು? ಸತ್ಸಂಗ ಅಂದ್ರೇನು? ಆ ಸೇವೆ ಅಂದ್ರೇನು? ತಿಳ್ಕೊಳ್ಳಿ. ಅಂದ್ರೆ ಈ ವಿಷಯಗಳು ಸ್ಪಷ್ಟವಾಗಿ ಗೊತ್ತಿರ್ತಾವ ಅವನಿಗೆ. ಹೇಗಪ್ಪ ತಿಳ್ಕೊಂತಾವ ಅಂದ್ರೆ, ಯಾರು ಸರಿಯಾಗಿ ಸೇವೆ ಮಾಡ್ತಾರೆ, ಯಾರು ಸರಿಯಾಗಿ ಧ್ಯಾನ ಮಾಡ್ತಾರೆ, ಯಾರು ಸ್ವಾಧ್ಯಾಯ ಸರಿಯಾಗಿ ಮಾಡ್ತಾರೆ, ಅವರಿಂದ ತಿಳ್ಕೋಬೇಕು. ಸರಿ ಅಲ್ದೋರ್ ಹತ್ರ ಹೋದ್ರೆ ಏನು ಸಿಗುತ್ತೆ? ಸರಿ ಅಲ್ಲದ ಜ್ಞಾನ ಸಿಗುತ್ತೆ. ಒಬ್ಬ ಬುದ್ಧನ ಹತ್ರ ಹೋದ್ರೆ ಬುದ್ಧನ್ ತರನೇ ಜ್ಞಾನ ಸಿಗುತ್ತೆ ಹೊರತು ಕಡಿಮೆ ಸಿಗಕ್ ಸಾಧ್ಯ ಇಲ್ಲ. ಇನ್ನೊಬ್ಬ ಅಬುದ್ಧ ಇದ್ದಾನೆ, ಅವನ ಹತ್ರ ಏನ್ ಸಿಗುತ್ತೆ ನಿನಗೆ? ಅಬುದ್ಧತ್ವನೇ ಸಿಗುತ್ತೆ. ಸುಳ್ಳೇ ಸಿಗುತ್ತೆ ಹೊರತು ಸತ್ಯ ಸಿಗೋದಿಲ್ಲ. ಮಾಸ್ಟರ್ ಆದವನು ಯಾರ ಹತ್ರ ಹೋಗ್ತಾನೆ? ಬುದ್ಧನ ಹತ್ರ ಹೋಗ್ತಾನೆ ಯಾವಾಗ್ಲೂ. ರಮಣ ಮಹರ್ಷಿ ಹತ್ರನೇ ಹೋಗ್ತಾನೆ. ಒಬ್ಬ ಪತ್ರಿಜಿ ಹತ್ರನೇ ಹೋಗ್ತಾನೆ. ಯಾಕಂದ್ರೆ ಬುದ್ಧತ್ವ ಹೊಂದಿದಾರೆ ಅವರೆಲ್ಲ. ಅವ್ರು ಹೇಳಿದ್ದೇ ಮಾಡ್ತಾನೆ ಮತ್ತೆ. ಇವಂದೇನು ಮಾಡಲ್ಲ ಮತ್ತೆ. ಸೊ ಮಾಸ್ಟರ್ಸ್ ಎಷ್ಟು ವಿಷಯಗಳಿದೆಯೋ ಆ ಮಾಸ್ಟರ್‌ಗೆ. ಗಮನಿಸಿ, ಅರ್ಥ ಮಾಡ್ಕೊಳ್ಳಿ ಎಲ್ಲಾನು. ಆವಾಗ ನಮ್ ಜೀವನ ಕೂಡ ಅವ್ರ ತರ ಆಗುತ್ತೆ. ಅವ್ರ ತರ ಆಗ್ಬೇಕಂತ ಬಂದಿದೀವಿ ನಾವು. ಅವ್ರು ಏನ್ ಪಡೆದ್ರು ಅದನ್ನ ಪಡೆಯಕ್ಕೋಸ್ಕರ ಬಂದಿದೀವಿ ಹೊರತು ಅದಕ್ಕಿಂತ ಕೆಳಮಟ್ಟಕ್ಕೆ ಯಾರು ಬಂದಿಲ್ಲ. PSSM ಅಂದ್ರೇನೆ ಅದು ಪತ್ರಿ ಸರ್ ಹೇಳೋರು. PSSM ಅಂದ್ರೆ ಒಬ್ಬ ಬುದ್ಧ, ಒಬ್ಬ ಜೀಸಸ್ಸು, ಆ ಒಬ್ಬ ರಮಣ ಮಹರ್ಷಿ ಎಲ್ಲರೂ ಸೇರಿರ್ತಕ್ಕಂತ ಒಂದು ಸಂಘ ಅಂತ ಹೇಳೋರು ಪತ್ರಿ ಸರ್. ಅದೇ ಕರೆಕ್ಟು ನೋಡಿ. ಅಂತ ಒಂದ್ ದೊಡ್ಡ ಸಂಸ್ಥೆಯಲ್ಲಿ ಇದೀವಂದ್ರೆ ಅಂತ ಕೆಲ್ಸಗಳೇ ಮಾಡ್ಬೇಕು ಹೊರತು ಅದಕ್ಕಿಂತ ಕೆಳಗೆ ಕೆಲ್ಸ ಮಾಡಬಾರ್ದು ನಾವು. ನಮಗೆ ಶೋಭೆ ಅಲ್ಲ, ಶ್ರೇಯಸ್ಸಲ್ಲ. ಮತ್ತೆ ಅಂತ ಕೆಲಸ ಮಾಡಕ್ಕೋಸ್ಕರ ಮತ್ತೆ ಬರ್ತೀವಿ ಭೂಮಿಗೆ ಮಾಡಿಲ್ಲ ಅಂದ್ರೆ ತಿಳ್ಕೊಳ್ಳಿ. ಅವ್ರು ಮಾಡಿರ್ತಕ್ಕಂತ 18 ಪ್ರಿನ್ಸಿಪಲ್‌ನ ಹಿಡಿಬೇಕು. ಅದಕ್ಕಿಂತ ಕೆಳಗೆ ಯಾವತ್ತೂ ಬರಬಾರ್ದು. 18 ಸೂತ್ರಗಳೇನು ಸಣ್ಣ ವಿಷಯ ಅಲ್ಲ. ಅವೆಲ್ಲ ಮಾಸ್ಟ್ರಿ ಸೂತ್ರಗಳು ಅವೆಲ್ಲ. ಯಾವತ್ತು ನಾವು ನಮ್ ಜೊತೆ ಧ್ಯಾನ ಹೇಳ್ಕೊಡ್ತೀವಿ ಅಂದ್ರೆ ನಮ್ಮನ್ ಡಿಸಿಪ್ಲಿನ್ ಕ್ರಿಯೇಟ್ ಮಾಡ್ಬಾರ್ದು. ಶಿಷ್ಯತ್ವನ ಅಲ್ಲಿ ಕ್ರಿಯೇಟ್ ಮಾಡ್ಬಾರ್ದು. ನಮ್ಮ ಮೇಲೆ ಡಿಪೆಂಡೆನ್ಸಿ ಯಾರು ಆಗ್ಬಾರ್ದು. ಅವನ ಕಾಲ ಮೇಲೆ ಅವ್ನು ನಿಂತ್ಕೋಬೇಕು. ಆ ತರ ಹೇಳ್ಕೊಡ್ಬೇಕು ಧ್ಯಾನನ. ನಾನು ಏನೇನೋ ವಿಜುವಲೈಸ್ ಮಾಡೋದು, ಸಂಕಲ್ಪಗಳು ಮಾಡೋದು ಏನಾಗುತ್ತೆ, ಹಿಂದೆ ಬೆನ್ನತ್ತಾರೆ ನಿನ್ನಿಂದ. ಅದೇ ಶ್ವಾಸನ ಹಿಡ್ಕಂತೇಳಿ ಅವ್ನು ಯಾರು ಬೆನ್ನತ್ತಲ್ಲ. ಶ್ವಾಸ ತನ್ನಲ್ಲೇ ಇದೆ. ಸಂಕಲ್ಪಗಳೇನೋ ಅವನ ಹತ್ರ ಇದೆ. ಇನ್ನೊಬ್ನು ಯಾರೋ ಹೇಳ್ತಿದ್ದಾನೆ ಅವನ ಹತ್ರ ಇದೆ. ಬಟ್ ಶ್ವಾಸ ಯಾರ ಹತ್ರ ಇದೆ? ಶ್ವಾಸ ಅವನ ಹತ್ರ ಇದೆ. ಅವನ ಗುರು ಅವನ ಹತ್ರನೇ ಇದ್ದಾನೆ. ಮತ್ತೆ ಅದ್ರಲ್ಲೇ ಇರೋದು ಎಲ್ಲ ಮತ್ತೆ ಸಂಕಲ್ಪದ ಏನೂ ಇಲ್ಲ. ತಿಳ್ಕೊಳ್ಳಿ. ಅಂದ್ರೆ ದಾರಿ ತಪ್ಪಿಸಬಾರ್ದು ಯಾರನ್ನು. ಮಾಸ್ಟರ್ ಆದವನು ಯಾರನ್ನು ದಾರಿ ತಪ್ಪಿಸಲ್ಲ. ಯಾವತ್ತು ಸರಿಯಾದ ದಾರಿಗೆ ಕರ್ಕೊಂಡು ಹೋಗ್ತಾನೆ. ಅವ್ನಿಗೆ ಎಷ್ಟು ಗೊತ್ತು ಅಷ್ಟೇ ಹೇಳ್ತಾನೆ ಹೊರತು ಏನು ಗೊತ್ತಿಲ್ಲ ಬಾಯಿ ಮುಚ್ಚಿರ್ತಾನೆ ಅವ್ನು. ಗೊತ್ತಿಲ್ಲ ಅಂತ ಹೇಳ್ತಾನೆ ಆರಾಮಾಗಿ. ತಿಳ್ಕೊಂಬಂದ್ ಹೇಳ್ತೀನಿ ಅಂತ ಹೇಳ್ತಾನೆ ಮತ್ತೆ ಅದು ಇಂಪಾರ್ಟೆಂಟ್. ತಿಳ್ಕೊಂಬಂದ್ ಹೇಳ್ಬೇಕು. ಯಾಕಂದ್ರೆ ಕಾಯ್ತಾ ಇದಾರೆ ಅವ್ರು. ಪತ್ರಿ ಸಾರು ಸ್ಟೇಜ್ ಮೇಲೆ ಹೇಳ್ತಿದ್ರು ನನಗೆ ಗೊತ್ತಿಲ್ಲ ಅಂತ ನೋಡಿ. ಅಂತ ಗುರು. ಕೇಳಿದೆ ನಾನು. ಗೊತ್ತಿಲ್ಲ ಅಂದಿದ್ದು ಗೊತ್ತಿಲ್ಲ ಅಂತ ಯಾವ್ದು ಗೊತ್ತಿಲ್ಲ ಅಂತ ಹೇಳ್ತಾನೆ. ಗೊತ್ತಿಲ್ದಿರೋದು ಅವನೇ ಮಾಸ್ಟರು ತಿಳ್ಕೊಳ್ಳಿ. ನಾಟಕ ಮಾಡಲ್ಲ ಗೊತ್ತು ಅಂತ. ಯಾಕಂದ್ರೆ ಅವನಿಗೆ ಅವಮಾನನೇ ಇಲ್ಲ ಫಸ್ಟ್ ಆಫ್ ಆಲ್. ಅವನಿಗೇನು ಅವಮಾನನೂ ಕೂಡ ಆಗೋದಿಲ್ಲ. ಗೊತ್ತಿಲ್ಲ ಅಂತ ಹೇಳಿದ್ರೆ ಅವಮಾನ ಆಗೋದಿಲ್ಲ ಫಸ್ಟ್ ಆಫ್ ಆಲ್. ಅದು ಕೂಡ ಅಜ್ಞಾನನೇ. ಸೊ ಎಷ್ಟು ವಿಷಯಗಳಿದೆ ಮಾಸ್ಟರ್ ಲೆಕ್ಕ ಇಲ್ಲ. ಮಾಸ್ಟರ್ ಆದವನು ಹೆಂಗಿರ್ತಾನೆ ಜೀವನ ಅಂದ್ರೆ ನಮ್ಮ ಗುರುಗಳ ಜೀವನನೇ ಸಾಕ್ಷಿ. ತಿಳ್ಕೊಳ್ಳಿ. ಸೊ ಹಾಗಾಗಿ ಎಲ್ಲಾ ವಿಷಯ ಬರುತ್ತೆ. ಜೀವನ ಅಂದ್ರೆ ಎಲ್ಲ ಬರ್ತವೆ. ನಾನು ಹೇಳಿದ್ನಲ್ಲ ಹುಟ್ಟಿಂದ ಸಾವು ತನಕ ಬರ್ತವೆ. ಅಲ್ಲಿ ತನಕ ಏನೇನು ಮಾಡ್ತೀವಿ ಅವೆಲ್ಲನೂ ಕೂಡ
ಮಾಸ್ಟರಿ ಅಂಡರ್‌ಗೆ ಬರ್ತವೆ. ಪರ್ಫೆಕ್ಟ್ ಆಗಿ ಬದುಕಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಪರ್ಫೆಕ್ಟ್ ಆಗಿ ಬದುಕ್ತಿರ್ತಾನೆ. ಸೊ ಹಾಗಾಗಿ ಯಾರು ಮಾಸ್ಟರ್ ಆದ್ರು ಅವ್ರನ್ನ ಹಿಡ್ಕೊಂಡ್ರೆ ಮಾಸ್ಟರ್ ಸಿಗುತ್ತೆ ತಿಳ್ಕಳಿ. ಮಾಸ್ಟರ್ ಆಗ್ದಿರೋರ್ನ ಹಿಡ್ಕೊಂಡ್ರೆ ಮಾಸ್ಟರ್ ಸಿಗಕ್ ಸಾಧ್ಯ ಇಲ್ಲ. ಒಬ್ಬ ಸರಿಯಾದ ಟೀಚರ್ ಹತ್ರ ಹೋದ್ರೆ ಸರಿಯಾದ ಶಿಷ್ಯ ರೆಡಿ ಆಗ್ತಾನೆ. ಆ ಟೀಚರ್ ತರ ಆಗ್ತಾನೆ ಒಂದು ದಿನ ಆ ಶಿಷ್ಯ. ಸೊ ಹಾಗಾಗಿ ಮಾಸ್ಟರಿನ ಗಮನಿಸ್ಕೊಳ್ಳಿ. ನನ್ನಲ್ಲಿ ಎಲ್ಲೆಲ್ಲಿ ಮಾಸ್ಟರಿ ಹೋಗ್ತಿದೆ ಅದನ್ನ ಸರಿ ಮಾಡ್ಕೋಬೇಕು. ಹೇಗ್ ಸರಿ ಮಾಡ್ಕೊಳ್ಳೋದು ಅಂದ್ರೆ ಈ ಇವತ್ತಿನ ಕ್ಲಾಸೇ ಸಾಕು. ಥ್ಯಾಂಕ್ ಯು ಮಾಸ್ಟರ್ಸ್.